ತಿಳಗೂಳ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ. ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ತಲೆ ಮೇಲೆ ಕಲ್ಲು ಇಟ್ಕೊಂಡು ಉಪವಾಸ, ಧರಣಿ, ಸತ್ಯಾಗ್ರಹ. ತಿಂಗಳಾದ್ರೂ ಬರ್ತಾ ಇಲ್ಲ ನೀರು. ತಿಂಗಳುಗಳೇ ಕಳೆದ್ರೂ ಗ್ರಾಮ ಪಂಚಾಯಿತಿಗೆ ಬಾರದ ಅಭಿವೃದ್ಧಿ ಅಧಿಕಾರಿಗಳು. ತಿಳಗೂಳ ಗ್ರಾಮದ ನೆರವಿಗೆ ಬರ್ತಾರ ಶಾಸಕ ರಾಜುಗೌಡ ಪಾಟೀಲ್. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ತಿಳಗೂಳ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ. ತಿಳಗೂಳ ಗ್ರಾಮದಲ್ಲಿ ತಿಂಗಳು ಕಳೆದ್ರೂ ಯಾವುದೇ ನಲ್ಲಿಗಳಲ್ಲಿ ಬರ್ತಾ ಇಲ್ಲ ನೀರು. ಗ್ರಾಮದ ಎರೆಹೊಲದಲ್ಲಿ ಸರ್ಕಾರದಿಂದ 2 ಬಾವಿಗಳನ್ನು ನಿರ್ಮಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ದೇವರು ವರ ಕೊಟ್ಟರೂ ಪೂಜಾರಿ ವರ ಕೊಡಲಿಲ್ಲ ಎನ್ನುವಂತಾಗಿದೆ. 2 ಬಾವಿಗಳಲ್ಲಿ ನೀರು ತುಂಬಿರ್ತದೆ. 2 ಬಾವಿಗಳ ಪೈಪ್ಲೈನ್ ಒಡೆದು ಹೋಗಿ ಸುಮಾರು 4 ರಿಂದ 5 ವರ್ಷಗಳು ಗತಿಸಿದ್ರೂ ಯಾವ ಅಧಿಕಾರಿಯೂ ಸಹ ಇತ್ತ ಕಡೆ ಗಮನ ಹರಿಸಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿ ಅಧಿಕಾರಿಗಳು ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಗ್ರಾಮಸ್ಥರಿಂದ ಗ್ರಾಮ ಪಂಚಾಯತಿಗೆ ಬೀಗ ಮುದ್ರೆ ಹಾಕಿ ತಲೆ ಮೇಲೆ ಕಲ್ಲಿಟ್ಕೊಂಡು ಉಪವಾಸ, ಧರಣಿ, ಸತ್ಯಾಗ್ರಹ ಕೈಗೊಂಡಿದ್ದು ಈ ಕೆಳಗಿನ ಬೇಡಿಕೆಗಳು. ಈ ಕೂಡಲೇ ಕುಡಿಯ ನೀರಿನ ಪೂರೈಕೆ ಮಾಡಬೇಕು ಮತ್ತು ಎರೆಹೊಲದಲ್ಲಿರುವ 2 ಬಾವಿಗಳ ಪೈಪ್ಲೈನ್ ಮಾಡಬೇಕು. ಈ ಭ್ರಷ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಬೇಕು. 15ನೇ ಹಣಕಾಸು ಸಂಪೂರ್ಣ ತನಿಖೆ ಆಗಬೇಕು. ಕೊಳ್ಳೆ ಹೊಡೆದ ಹಣವನ್ನು ಸರ್ಕಾರಕ್ಕೆ ಮಳಿ ತುಂಬಿಸಬೇಕು. SC/ST ವಾರ್ಡ್ಗಳಲ್ಲಿ ಸಿಸಿ ರಸ್ತೆಗಳು ನಿರ್ಮಾಣ ಮಾಡಬೇಕು. ಪಂಚಾಯಿತಿಯಲ್ಲಿರುವ ಕಸದ ವಾಹನವನ್ನು ಪ್ರತಿ ಹಳ್ಳಿಗಳಿಗೆ ಕಳುಹಿಸಬೇಕು. ಶುದ್ಧ ಕುಡಿಯ ನೀರಿನ ಘಟಕ ಚಾಲನೆ ಮಾಡಬೇಕು. ಎಲ್ಲ ಬೇಡಿಕೆಗಳನ್ನು ಈಡೇರುವವರೆಗೂ ಧರಣಿ ಸತ್ಯಾಗ್ರಹ ಹಿಂದೆ ತೆಗೆದುಕೊಳ್ಳುವುದಿಲ್ಲ ಎಂದು ಗ್ರಾಮದ ಮುಖಂಡರಾದ ವಿಠೋಬ ನಾಟಿಕಾರ, ನಿತ್ಯಾನಂದ ಕತ್ತಿ, ಮಾಂತಪ್ಪ ಸಂದಿಮನಿ, ದಾನೇಶ್ ಕೇಸರಿ, ಶರಣಪ್ಪ ಗದ್ದಗಿ, ಮುತ್ತು ಬಯ್ಯಾರ, ರಾಜು ಸಂದಿಮನಿ, ಸುಶೀಲಬಾಯಿ ಮಾದರ, ಸೀತಮ್ಮ ಗದ್ದಲಮಾರಿ, ರಾಮನಗೌಡ ಯಾಳವಾರ, ಮಾಂತಪ್ಪ ಗುಡಿಸಲಮನಿ, ಸಂತೋಷ್ ದೊಡ್ಡಮನಿ, ಆನಂದ ಕಲಕೇರಿ, ದ್ಯಾಪ ದೊಡ್ಡಮನಿ, ಇನ್ನು ಗ್ರಾಮದ ಹಿರಿಯರು, ಕಿರಿಯರು, ಯುವಕರು ಮುಂತಾದವರು ಉಪಸ್ಥಿತರಿದ್ದರು. ನೀವು ಪಂಚಾಯತಿ ಒಂದಿನೂ ಬಂದಿಲ್ಲ. ಈ 2 ಪೈಪ್ ಈ ಸದ್ದು ಸ್ಟಾರ್ಟ್ ಆಗ್ಬೇಕು, ಪೈಪ್ ಒಂದು ಬೀಳ್ಬೇಕು, ನಮ್ಮ ಊರಿಗೆ ನೀರು ಬೀಳುತ್ತಾನ. ಇಲ್ಲಿಂದ ನಾವು ಎದ್ದು ಹೋಗಲ್ಲ. ಸತ್ತು ರೊಟ್ಟೆ, ಜೈಲು ಹೋದ ರೊಟ್ಟೆ, ಏನಾದರೂ ಸತ್ಯ. ನಮ್ಮ ಊರಿಗೆ ನೀರು ಬರ್ತಾನೆ, ನಾವು ಒಟ್ಟು ಬಿಡುದಿಲ್ಲ. ಈ ಸತ್ಯಾಗ್ರಹ ಬಿಡುದಿಲ್ಲ. DC ಅವ್ರು ಬರ್ಬೇಕು. DC ಅವ್ರು ಬಂದು ನಮ್ಗೆ ಮುಂದೆ ಕೊಟ್ಟು ಬಗೆಹರಿಸ್ಬೇಕು. ನಾನು ಕುಂಬಾರ ಸಾಹೇಬ್ರ ನಮ್ಮಲ್ಲಿ ನೀರಿನ ಪರಿಸ್ಥಿತಿ ಬಾಳ ಗಂಭೀರ ಅದ. 2 ಬಾವಿ ಅದಾವ, ಅವರೇ ಬಳಸಕತ್ತಾರ. 20-25 ವರ್ಷ ಗಟ್ಲೆ ಕುಡಿಲಕತ್ತಾರ. ನೀವು ಅದನ್ನ ಬಂದು ಅಧಿಕಾರಿಗಳು ಬಂದು ಆ ಸಮಸ್ಯೆ ನೀವು ಬಗೆಹರಿಸ್ರಿ ಅಂತ ಸೂಕ್ಷ್ಮ ಹೇಳಿನ್ರಿ ನಾನು ಕುಂಬಾರ ಸರ್ಗೆ. ನೋಡ್ರಿ, ನಮ್ದು ಕಡಿಗೆ ಬಂದದ ಈ ಸದ್ದ, ನಮಗ್ ಕುತ್ತಿಗೆ ಬಂತಂದ್ರೆ ಕುಂಬಾರ ಸರ್ ನಾ ಯಾರಿಗೆ ಕೇಳಲ್ಲ. ಎಲ್ಲಿ ಬಿಜಾಪುರ ಜಿಲ್ಲಾ ಪಂಚಾಯತಿ ಕುಂಬಾರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಾರ, ಏನದಾರ ಅವ್ರು. ಆಯ್ತ್ರಿ ಯಾಕೋರ ಮಾಡಮ್ರಿ ಯಾಕೋರ ನನ್ನ ಹೆಸರು ಬರ್ಕೊಂಡ್ ಕೂತು ಒಬ್ರನ್ನ ಯಾರನ್ನ ಕೊಟ್ಟು ಕಳಿಸಿದ್ರಂತ. ಅವ್ರೇನೋ ಅಧ್ಯಕ್ಷರತ್ತೆ. ಅವ್ರು ಯಾರು ಅಧ್ಯಕ್ಷರ ಈ ಪಂಚಾಯತಿ ನನ್ಗೆ ಅಧ್ಯಕ್ಷರ ಇದ್ದಿದ್ದೆ ಗೊತ್ತಿಲ್ಲ. ಅವ್ರ ಅಧ್ಯಕ್ಷರು ಬರಬರಿ ಇದ್ದಿಲ್ಲ, ಇದೆಲ್ಲ ಕತಿನೂ ಆಗ್ತಿರ್ಲಿಲ್ಲ. ಆ ಮಾತು ಬೇರೆ, ನಾವ್ ಇನ್ನೊಬ್ರನ್ನ ಯಾರನ್ನ ದೂರಂಗಿಲ್ಲ. ಬಟ್ ಅವ್ರ ತನಿಖೆಗೆ ಬಂದವರು ಆಕಿ ಮಾತು ಒಬ್ಬಕ್ಕಿ ಮತ್ತೆ ಯಾಕೆ ಕೇಳಬೇಕು? ಈ ಪಂಚಾಯತಿ ಪ್ರತಿಯೊಬ್ರು ಸದಸ್ಯರು ನಿಮ್ಗೆ ತಲೆಯಾಗಿರ್ಲಿ. ನಮ್ಮ ಸಂವಿಧಾನ ಏನ್ ಹೇಳ್ತದಂದ್ರ ಪ್ರತಿ ಒಬ್ರು ಈ ಗ್ರಾಮ ಒಂದು ಊರದ ತಿಟ್ಕೋ, ಒಂದು ಮನಿ ಅದ ತಿಟ್ಕೋ, ಆ ಮನಿಯ ಸದಸ್ಯರು ಮೊದಲು ಮಾಡಿ ಪಂಚಾಯತಿ ಸದಸ್ಯರು. ಇನ್ನು ಅವ್ರು 108